ಇನ್ನು ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷ 6 ಹೋಳಾಗಲಿದೆ ಎಂಬ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರ ಹೇಳಿಕೆಗೆ ಬಿಎಸ್ವೈ ತಿರುಗೇಟು ನೀಡಿದ್ದಾರೆ. ಬೆಳಗಾವಿಯ ಸಾಂಬ್ರಾ ವಿಮಾನ ನಿಲ್ದಾಣದಲ್ಲಿ ಮಾತನಾಡಿದವರು, ಎಚ್ಡಿಕೆ ಟೀಕೆಗಳಿಗೆ ಪ್ರತಿಕ್ರಿಯೆ ನೀಡುವುದು ಬಿಟ್ಟಿದ್ದೇನೆ. ಇದೇ ವೇಳೆ ರಾಜ್ಯದಲ್ಲಿ ಯಾರಿಗೆ ಟಿಕೆಟ್ ನೀಡಬೇಕು ಅನ್ನೋದನ್ನು ಅಮಿತ್ ಶಾ ನಿರ್ಧರಿಸುತ್ತಾರೆ ಅನ್ನೋ ಮಾತನ್ನ ಬಿಎಸ್ವೈ ಹೇಳಿದ್ದಾರೆ. ನಾನು ಹೇಳ್ತೀನಿ ಕೇಳಿ, ಅವರ ಮನೆ ಅವರು ಸರಿಯಾದ ರೀತಿ ಸ್ವಚ್ಛ ಮಾಡಿಕೊಂಡು ಪಕ್ಷ ಕಟ್ಟೋ ಕೆಲಸ ಅವ್ರು ಮಾಡಲಿ. ಇನ್ನೊಬ್ಬರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡೋದಕ್ಕೆ ನಾನು ರಿಯಾಕ್ಷನ್ನು ಕೊಡೋಕ್ಕೆ ಇಷ್ಟಪಡೋದಿಲ್ಲ. ನಿಮ್ಗೆ ಗೊತ್ತಿರ್ಬೋದು, ಭಾಳ ದಿನಗಳಿಂದ ಅವ್ರು ಯಾವುದೇ ಟೀಕೆ ಟಿಪ್ಪಣಿ ಉತ್ತರ ಕೊಡ್ತಿಲ್ಲ. ಈಗಲೂ ನಾನು ಕೊಡೋಕ್ಕೆ ಇಷ್ಟಪಡೋದಿಲ್ಲ. ನಮ್ಮ ಪಕ್ಷ ಬಲಪಡಿಸೋದು ಹೇಗೆ, ನಾವು ಅಧಿಕಾರಕ್ಕೆ ಬರೋದು ಹೇಗೆ ಅಂತ ನಾವು ಹೋರಾಟ ಮಾಡ್ತೇವೆ. ಅವ್ರಿಗೆ ಯಾವ್ದು ಸರಿ ಇದೆ ಅವರು ಆ ದಾರಿನಲ್ಲಿ ಹೊರಗೆ. ಯಾವುದಕ್ಕೂ ಅರ್ಥ ಇಲ್ಲ. ಕಾರ್ಯಕರ್ತರು ನಮ್ಮ ಜೊತೆಗಿದ್ದಾರೆ, ನಾವೆಲ್ಲ ಒಟ್ಟಾಗಿದ್ದೇವೆ. 18ನೇ ತಾರೀಕಿನಿಂದ ನಾನು 1.25 ತಿಂಗಳು ಪ್ರವಾಸ ಮಾಡಿದಾಗ ಅದರ ಪರಿಣಾಮ ಏನು ಅನ್ನೋದು ಎಲ್ರಿಗೂ ಅರ್ಥ ಆಗೋದಿಲ್ಲ. ಯಾರಿಗೆ ಸೀಟ್ ಕೊಡಬೇಕು, ಯಾರು ಕೊಡಬಾರ್ದು ಅನ್ನೋದನ್ನು ರಾಷ್ಟ್ರೀಯ ನಾಯಕರು 1-2 ಸರ್ವೆ ಮಾಡಿ ತೀರ್ಮಾನಗಳನ್ನು ತಗೊತಾರೆ. ಸೊ ಇಲ್ಲಿರುವಂಥ ವಾತಾವರಣ ಏನು ಅನ್ನೋದು ಚೆನ್ನಾಗಿ ಅಮಿತ್ ಶಾಜಿಯವರು ಗೊತ್ತಿದೆ. ಸೊ ಆ ಸೂಕ್ತ ಸಂದರ್ಭದಲ್ಲಿ ಉತ್ತರ ಪ್ರದೇಶದಲ್ಲಿ ಯಾವ ರೀತಿ ತಮ್ಮದೇ ಆದಂಥ ಒಂದು ತೀರ್ಮಾನ ತಗೊಂಡು 325 ಸೀಟ್ ಗೆಲ್ಲೋದಕ್ಕೆ ಕಾರಣ ಆಯಿತು, ಅದೇ ರೀತಿ ಕರ್ನಾಟಕದಲ್ಲಿ 150 ಸೀಟು ಅಸೆಂಬ್ಲಿಯಲ್ಲಿ ಗೆಲ್ಲಬೇಕು, 25 ಸೀಟು ಲೋಕಸಭೆ ಗೆಲ್ಲಬೇಕು. ಇದು ನಮ್ಮ ಗುರಿ. ನಾನು